ನೋಡಿ ಮಿಯಾವ್ ನೋಡಿ 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 ಹೇಗೆ ಆಗಿದೆ. ಕೈ ತೊಳ್ಕೊಂಡು ಬರ್ತೀನಿ ಫಸ್ಟ್. ಓಕೆ, ಹೇ ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ತುಂಬ ಚೆಂದ ಇದ್ದೇನೆ. ಇವತ್ತೆಂತಪ್ಪ ಅಂದರೆ, ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಅಲ್ಲ, ಬಸಳೆದ್ದು ಚಪ್ಪರ ಮಾಡಲಿಕ್ಕುಂಟು ಮತ್ತು ತೊಂಡೆಕಾಯಿಗೆ ಚಪ್ಪರ ಮಾಡಲಿಕ್ಕುಂಟು ಹೇಳಿ, ಅದಕ್ಕೆ ಇದು ಗೂಟ ಉಗಿತೇವಲ್ಲ ಚಪ್ಪರ ಮಾಡಲಿಕ್ಕೆ, ಅದು ತೆಕ್ಕೊಂಡು ಹೋಗುವ ಅಂತ ಬಂದೆ. ಒಂದು ಸ್ವಲ್ಪ ಕೊಯ್ದು ಹಿಡ್ಕೊಂಡೆ ನಾನು, ಇನ್ನೂ ಒಂದು ಸ್ವಲ್ಪ ಬೇಕಿತ್ತು. ಅಲ್ಲಿ ಹೋದೆಯೋ ನಾನು ಆಚೆ ಗುಡ್ಡೆಗೆ, ಇದು ದಾಟಿ ಜಾಸ್ತಿ ದೂರ ಹೋಗಲಿಲ್ಲ, ಅಲ್ಲೇ ಇದ್ದೆ. ಆಚೆಗೆ ದೊಡ್ಡ ಹೈವೇ ರೋಡ್ ಉಂಟಲ್ಲ, ಈ ಕಾಡು ದಾಟಿ ಆಚೆಗೆ ದೊಡ್ಡ ಹೈವೇ ರೋಡ್ ಉಂಟಲ್ಲ, ಕಾಡು ಮೌನ ಇರ್ತದಲ್ಲ, ಮೋಸ್ಟ್ಲಿ ಅದು ಸೌಂಡ್ ಎಕೋ ಹೊಡಿತದಲ್ಲ. ಯಾರೋ ಗಟ್ಟಿ ಕಿರ್ಚ್ತಾ ಹೋದ್ರೇನು ಮಾರೆ. ನನ್ನ ಗ್ರಾಚಾರಕ್ಕೆ ನಾನಲ್ಲಿ ಹೋದದ್ದು, ನಾನು ನಿಧಾನ ಕಡಿತಾ ಇದ್ದಾಯ್ತಾ, ಸಪ್ತ ಸಾಗರ ದಾಚೆ ಎಲ್ಲೋ ಅಂತ ಸಾಂಗ್ ಹೇಳ್ತಾ ಕಡಿತಾ ಇದ್ರು. ಅಲ್ಲಿಂದ ಸೌಂಡ್ ಅಂತೇಳಿ ಆಯ್ತಾ, ನನಗೆ ಕಿಡ್ನಿ ಕರುಳಲ್ಲ ಎಲ್ಲ ಬಾಯಿಗೆ ಬಂದಿದೆ ಇವತ್ತು. ಮತ್ತೆಂಥದ್ದೇ ಗೊತ್ತಾ, ಸುಮ್ಮನೆ ನಿಂತ್ಕೊಂಡೆ ಆಯ್ತಾ, ದೇವ್ರೆ 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 ಅಂತೇಳಿ. ಮತ್ತೆ ನೋಡುವಾಗ ಯಾವುದು ಗಾಡಿಯವರು ಮರೆ ಕಿರ್ಚ್ತಾ ಹೋದದ್ದು. ಅಂದರೆ ನಾನು ಕಾಣೋದಿಲ್ಲ ಅವರಿಗೆ, ಅದು ದೊಡ್ಡ ಕಾಡು, ಇದು ದೊಡ್ಡ ಕಾಡು, ಕಾಡಿಂದ ತುಂಬ ದೂರ ಆಚೆ ಇರೋದದು, ಅದು ಎಕೋ ಹೊಡಿತದಲ್ಲ. ನನಗೆ ಮಾತ್ರ ಆಯಿತು. ಬಿಸಿಲುಂಟು ಹೆವಿ. 2 ದಿನ ಇರುತ್ತೋ ನ್ಯೂ ಪ್ರಾಜೆಕ್ಟದು ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಅಲ್ಲಿಗೆ ಹೋಗುವಾಗ ಕರಿ ಮುಜ್ಜು ಆಗಿ ಹೋದರೆ ಮಾತ್ರ ಸೊಳ್ಳೆ ಕಚ್ತಾ ಉಂಟು ಮಾರೆ, ಎಲ್ಲೆಲ್ಲೋ ಕಚ್ತಂತೆ. ಚಿಟ್ಟೆಗಳು ಎಷ್ಟು ರಾಶಿ ಉಂಟು ಗೊತ್ತಾ, ಅಂತೂ ಗೊತ್ತಾ. ನಾನೆಂತ ಗೊತ್ತಾ, ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ತುಂಬ ಬೆನ್ನೋವು ಹೊಟ್ಟೆ ನೋವು ಎಲ್ಲ ಇತ್ತು. ಅದಕ್ಕೆ ಇಲ್ಲೆಲ್ಲೂ ಇಲ್ಲ ಮಾರೆ. ಆಚೆಗೆ ಹೋಗ್ಬೇಕಾ, ನನಗೆ ಆಚೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿದೆ. ಇಲ್ಲೇ ಪಾಸಾಗಿ ಹೋದರೆ ಆಯ್ತಾ ಅಂತ, ಇಲ್ಲೇ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ಆಚೆಯಿಂದನೇ ಬರಬೇಕು, ಹೆದರಿಕೆ ಆಗ್ತದೆ. ಮತ್ತೆಂತಲ್ಲ, ಹೆದರಿಕೆ ಆಗೋದಿಲ್ಲ. ಮತ್ತು ಶೇರ್ನಿ ಗುಡ್ಡೆಗೆ ಬಂದಿದ್ದಾಳೆ ಅಂತ ಹೇಳಬಾರ್ದಲ್ಲ. ಅಂದರೆ ಶೇರ್ನಿ ಗುಡ್ಡೆಗೆ ಬಂದರೆ ಮತ್ತೆ ಎಲ್ಲ ಹೆದರ್ತಾರೆ ಅಲ್ಲ, ಅದಕ್ಕೆ ಈಗ ಹೋಗು ಆಚೆಗೆ. ಹಾಂ, ನಾನು ಎಂಥದ್ದು ತೋರಿಸ್ಬೇಕು ಅಂದ್ಕೊಂಡೆ ಮಾರೆ, ಇರಿ ಒಂದು ನಿಮಿಷ, ಟಕ ಹೋಗ್ತೇನೆ. ಅದು ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರ ವೀಡಿಯೋದಲ್ಲಿ ನೋಡಿದ್ದೆ, ಅವ್ರು ಹೇಳಿದರು ಕಾಡಲ್ಲಿ ಇರೋದು ಇದುಂಟಲ್ಲ, ಎಂಥದ್ದು ಇದು ಎಂತ ಹೇಳ್ತಾರೆ, ಇದು ಮೆಣಸು ಕಾಡಲ್ಲಿರೋದು, ಇದು ಗುಡ್ಡೆ ಆಯಿತಾ. ಅದು ನಮ್ಮದು ನಾರ್ಮಲ್ ಮನೆಯಲ್ಲಿರೋ ಮೆಣಸುಕ್ಕಿಂತ ಇದು ಜಾಸ್ತಿ ಕಾಳುಮೆಣಸು ಜಾಸ್ತಿ ಖಾರ ಇರ್ತದಂತ. ಅದಕ್ಕೆ ಅಣ್ಣ ಡೋಂಗಿ ಬಿಟ್ರೋ ಖಾರ ಇಲ್ಲ. ಸಾಲಿಕಿಲ್ಲಲ್ಲ ಇದನ್ನು ತಿನ್ನು. ಮತ್ತೆ ಕಹಿ ಮರೆ, ಒಂಥರ ಕಹಿ. ಸುಮ್ಮನೆ ಹೇಳಿದ್ರು ಅವರು, ಖಾರ ಉಂಟು ನಾರ್ಮಲ್ ಮೆಣಸುಕ್ಕಿಂತ ಅಂತ. ಈಗ ನಾನು ಆಚೆಗೆ ಹೋಗಬೇಕು, ನನಗೆ ಹೆದರಿಕೆ ಆಗ್ತದೆ, ಒಂಚೂರು ಪುಕ್ಕು ಆಗ್ತದೆ, ಆದರೂ ಧೈರ್ಯ ಮಾಡ್ಕೊಂಡು ಹೋಗ್ತೇನೆ. ನನ್ನಷ್ಟು ಧೈರ್ಯ ಯಾರಿಗುಂಟು? ಇರಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ, ಇಲ್ಲಿ ಸ್ಟಾಪ್ ಮಾಡ್ತೇನೆ. ಇಲ್ಲಿ ಒಂದು ತೆಗೆಯುವ ಅಂತೇಳಿ ಬಂದೆ ಆಯಿತಾ. ಒಳ್ಳೆ ಇತ್ತದು, ಚಿಕ್ಕದು ಸಣ್ಣದು, ಕಟ್ ಮಾಡಿ ಬಿಟ್ಟಿದ್ರು ಯಾರೋ ಆಲ್ರೆಡಿ, ಅದಕ್ಕೆ ಕಟ್ ಮಾಡುವ ಅಂದ್ಕೊಂಡೆ. ಉರಿ ಕಟ್ಟೆಯ ರಾಶಿ ಉಂಟು, ಕಪ್ಪಿದ್ದು ಕಟ್ಟೆ ತೋರಿಸ್ತೇನೆ ಇರಿ. ಇಲ್ಲಿ ನೋಡಿ ಅಂತೆ ಮಿಜಿ ಉಂಟು, ಕಾಣಿಸ್ತದಲ್ಲ, ಇರಿ ನೋಡಿ ರಾಶಿ ಉಂಟು ಇಲ್ಲಿ. ಕಚ್ಚಿದ್ರೆ ಮತ್ತೆ ಆಮೇಲೆ ನನಗೆ ಸುಸ್ಸು ಅಲ್ಲ, ಕಚ್ಚಿದ್ರೆ ಮತ್ತೆ ನನಗೆ 2 ಒಂದಾಗಿ ಹೋಗ್ತದೆ. ಬೇಡಪ್ಪ, ಸವಾಸ ಅಲ್ಲ, ಬೇಡ, ಇದು ಸಾಗುತ್ತಾ ದೂರ ನಡಿಲಿಕ್ಕೆ ಹೆದರಿಕ್ತದೆ. ಬಿದ್ದರೆ ಉಂಟಲ್ಲ ಇಲ್ಲಿ ಕೆಳಗೆ ಹೀಗೆ ಕಾಣ್ತಾ ಉಂಟಲ್ಲ ನಿಮಗೆ. ಒಂದು ನಿಮಿಷ ರೀ, ನೋಡಿ ಇಲ್ಲಿ ನಿಂತ್ಕೊಂಡಿದ್ದೇನೆ, ಪ್ರಪಾತದ ಹಾಗೆ ಉಂಟು. ಬಿದ್ದರೆ ಗ್ವಾನ್ ಪಚಕ್. ಹೇಗೆ ಹೋಗುದು ಮರೆ, ಫುಲ್ ಬಲ್ಲೆ. ಮತ್ತೊಂದು ಹೇಳಬೇಕು ಮರೆ, ಈಗ ನೆನಪಾದದು ಎಂತ ಗೊತ್ತುಂಟ,
ಬೆವರು ಒರೆಸ್ಕೊಳ್ತೇನೆ ಫಸ್ಟ್. ಅಂದರೆ ಬೆವರು ಹೆದ್ರಿ ಬಂದದಲ್ಲ, ಸಾಕಾಗಿ ಬಂದದ್ದು. ನಾನು ಈಗಲ್ಲ ವೀಡಿಯೋ ಈಗ ಮಾಡ್ತಾ ಇರೋದಲ್ಲ, ನಾನು ಬೇಗ ಬಂದಿದ್ದೇನೆ. ಎಡ ಕೈಯಲ್ಲಿ ಕಟ್ ಮಾಡಲಿಕ್ಕೂ ಬರೋದಿಲ್ಲ. ಎಂತ ಗೊತ್ತುಂಟು, ನಿನ್ನೆಲ್ಲ ಮೊನ್ನೆ ನೈಟ್ ದೊಡ್ಡದು ಹುಲಿ ಬಂದಿದೆ ಮನೆ ಹತ್ರ. ಗಾಡ್ ಪ್ರಾಮಿಸ್, ಸತ್ಯಕ್ಕೂ ಇರುವೆ ದೊಡ್ಡದು ಹುಲಿ ಬಂದಿದೆ ಆಯಿತಾ. ನಾನು ರಾತ್ರಿ ಮಲಗಿದ್ದೆ, 12-12 ಹೊತ್ತಿಗೆ ನನ್ನ ಮಾಮಿ ಕರಿತಾ ಇದ್ರು. ಅವಾಗ ಅವ್ರು ಹೇಳಿದ್ದು, ದೊಡ್ಡದು ಹುಲಿ ಬಂದಿದೆ, ನಾಯಿನ ಫಸ್ಟ್ ಮುಚ್ಚಾಕು ಅಂತ ಹೇಳಿ. ದೊಡ್ಡದಿತ್ತು. 1 ನಿಮಿಷ, ಬೇಡವಾ ಅಂತ ಇಲ್ಲಿ ಸ್ವಲ್ಪ ಹೆದರಿಕೆ ಆಗ್ತದೆ. ಬೇಡ, ನಾನು ಹೋಗ್ತೇನೆ. ಎಲ್ಲಿ ಮರದು ತೆಗೆಯೋದಾ? ಹೆದರಿಕೆ ಆಗ್ತದೆ, ಒಬ್ಬಳೆ ಬೇರೆ ಬಂದಿದ್ದೇನೆ. ತೆಗೆಯುವಲ್ಲ, ಬಂದಾಗಿದೆ. ಒಂದೇ ಒಂದು ತೆಕ್ಕೊಂಡೆ, ಅದು ಆಚೆಗೆ ಹಾಕಿಟ್ಟೆ, ಅಲ್ಲಿ ಹಾಕಿಟ್ಟೆ. ಅಲ್ಲಿಂಟು ನೋಡಿ, ಮಲಗಿದೆ. ಒಂದೇ ತೆಕ್ಕೊಂಡೆ, ಎಂತಕ್ಕಂದರೆ ನನಗೆ ಪೂರದ್ದು ಬೇಕಿತ್ತು ಮೇಲೆ ಹಾಕಲಿಕ್ಕೆ ಮಾತ್ರ. ಅಲ್ಲಿ ಸ್ವಲ್ಪ ದಪ್ಪ ದಪ್ಪ ಉಂಟು, ಚೆಂದ ಉಂಟು, ಬಟ್ ಅವಶ್ಯಕತೆ ಇಲ್ಲ ಅಂದರೆ ಎಂತಕ್ಕೆ ಕಡಿಬೇಕು ನಾನಲ್ವ. ಅದು ಗಿಡ ಅಲ್ಲ. ಬೆರೆತಾಗ ನಾನು ನೀನು ಹಾಗೆಯೇ ಸ್ವಲ್ಪ ಲೈಟಾಗಿ ಪುಕ್ಕು ಆಗ್ತದೆ, ಹೆದರಿಕೆ ಆಗ್ತದೆ. ಕಾಡು ದೊಡ್ಡದುಂಟಲ್ಲ, ಅಂದರೆ ಬೇರೆ ಎಂತಲ್ಲ, ಪ್ರಾಣಿಗಳೆಂತಾದರೂ ಬಂದರೆ. ಮೊಬೈಲ್ ಎಲ್ಲಿಡೋದು? ಇಲ್ಲ ಇಡು. ಬಿದ್ದದ್ದು ಮಾರೆ, ಇಂಥಕ್ಕೆ ಬೀಳ್ಬೇಡ. ಮೊದಲೇ ಸಾಕಾಗೋಗಿದೆ, ಬಿದ್ದರೆ ಮೊಬೈಲನ್ನು ಇಲ್ಲೇ ಬಿಟ್ಟು ಹೋಗೋದಿಲ್ಲ. ಒಂದು ನಿಮಿಷದಿಂದ ಬಂದು ಸೇರುವೆ ನಿಲ್ಲಿಗೆ, ಹಬ್ಬಿದ ಮಳೆ ಮಧ್ಯದೊಳಗೆ. ಬನ್ನಿ ಹೋಗುವ, ಬನ್ನಿ ಹೋಗುವ. ಇದು ಬೀಳು ನೋಡಿ, ಬಿಟ್ಟು ಬೇಡ ಅಂತ ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ ಮಾರೆ, ಕಟ್ಟಲಿಲ್ಲಲ್ಲ. ಅಯ್ಯೋ, ಒಂದು ಬೀಳು ತಂದಿದ್ದೆ, ಅದರಲ್ಲೇ ಬಿಟ್ಟು ಬಂದೆ. ವಾಪಸ್ ಬೇಕಾ? ಇಲ್ಲೇ ಇರಿ ನೀವೆಲ್ಲ, ಹೋಗೋ ಮಾರಾಯ. ಸಾಕಾಯ್ತು, ಎನರ್ಜಿ ಇಲ್ಲ. ಐ ಡೋಂಟ್ ಹ್ಯಾವ್ ಎನರ್ಜಿ. ಅದನ್ನು ಬೀಳಿಸ್ತಿದ್ದೆ, ನಾನೇ ಬೀಳ್ತಿದ್ದೆ. ಒಂದು ಗೊತ್ತಿಲ್ಲ. ಹಾಂ, ಬೀಳಿಲ್ಲೇ ಬಂತ. ಹಾಂ, ಬಂತು. ಅದೇ ಬಂದದ್ದು ಮರೆ, ನಾನು ಕರ್ಕೊಂಡು ಬರಲಿಲ್ಲ. ಅದು ನೀನು ವಾಪಸ್ ಬರೋದು ಬೇಡ ಅಂತ ನೀನು, ಅದೇ ಬಂತು. ಥ್ಯಾಂಕ್ ಯು. ನೀವೆಲ್ಲ ಒಳಗಡೆ ಕೂತ್ಕೊಳ್ಳಿ. ಕತ್ತಿ ಬಾ. ಕ್ವಾಕ ಅಬ್ಬಾ, ಸರ್ಗೆ. ಬೆರೆತಾಗ ನಾನು ನೀನು ಇನ್ನೇನು ಕೇಳು. ನೀಲಿ ಬಾಣ. ಅಪ್ಪ, ಇಲ್ಲಿ ನೋಡಿ, ಅಲ್ಲಿ ಪಾಪ ಅಮ್ಮ ಬಟ್ಟೆ ವಾಶ್ ಮಾಡಿ ಹಾಕಿದ್ರಲ್ಲ, ಕೋಲ್ ತಗೊಂಡು ಬರುವಾಗ ಅದು ಹೀಗೇನೆ ಕಿತ್ತು ಬಂದದ್ದು. ಅಯ್ಯೋ, ಇದು ಹಾಕುದು ಹೀಗೆಯಾ? ಬೀಳ್ಸಿದ್ರೆ ಈಗ ನನಗೆ ಬೀಳ್ತಿದೆ, ಅಮ್ಮ ವಿಡಿಯೋ ನೋಡ್ತಾರೆ. ಕುಕ್ಕಿ ಇಲ್ಲಿ ನೋಡಿ, ಕುಕ್ಕಿ. ಒಣಗಿಸಿ ಬರ ನೀಲಿ. ಈಗ 4 ಕೋಲ್ ಸಿಕ್ತು, ಇನ್ನೂ ಬೇಕಿತ್ತು. ಬಟ್ ಅಲ್ಲಿ ನನಗೆ ಹೆದರಿಕೆ ಆಗ್ತದೆ.
ಇಲ್ಲೇ ಮನೆ ಹತ್ರನೇ ಇದ್ದದ್ದು ಕುಂಬು ಕೋಲೆಲ್ಲ ಹಾಕಿರ್ತೇನೆ. ಈಗ ಎಂತ ಗೊತ್ತುಂಟಾ, ಈಗ ಇಲ್ಲೆಲ್ಲ ಹುಲ್ಲು ಬೆಳ್ಕೊಂಡಿದೆ ಆಯಿತಾ. ನಾನು ಹೋದ್ಸಲ ಮಾಡಿದ್ದಿಲ್ಲೇನೆ ತೋರಿಸ್ತೇನೆ ರೀ. ಸಲ ನಾನು ಬಸಳೆ ಚಪ್ಪರ ಮಾಡಿದ್ದಿಲ್ಲಿಯೇ, ಈ ಹೊಂಡದಲ್ಲಿಯೇ ಮಾಡಿದ್ದು. ಇದು ಹೊಂಡ, ಇದು ಚಪ್ಪರ. ಇದು ಚಪ್ಪರ ಎಲ್ಲ ಬಿದ್ದೋಗಿದೆ, ಆದರೆ ಬಸಳೆ ಉಂಟು ನೋಡಿ, ಬೆಳೆದೋಗಿದೆ ಪೂರ. ನೋಡಿ, ಇದನ್ನೇ ಕಟ್ ಮಾಡಿ ನಡೋದು ಈ ಸಲ, ಒಳ್ಳೆ ಚಿಗುರು ಬರ್ತದಲ್ಲ. ಅದು ಬಸಳೆ ಭಾರಿ ಒಳ್ಳೆ ಉಂಟು. ನನಗೆ ಅತ್ತಿಗೆ ಕೊಟ್ಟದ್ದು, ಅವರ ತಂಗಿ ಮನೆಯದ್ದು. ಇಲ್ಲಿ ನೋಡಿ, ಇದೀಗ ಫುಲ್ ಇದು ಬಂದಿದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ನಾನು ಹೋಗಿ ಎಂತ ತರಬೇಕು, ಹಾರೆ ಮತ್ತು ಹಾರೆ, ಕತ್ತಿ ಉಂಟು ಆಲ್ರೆಡಿ, ಹಾರೆ ತರಬೇಕು. ಈಗ ಹೋಗಿ ತರುವ. ಇವತ್ತಿಗೆ ಕಿವಿಗೆ ಹೂ ಇರಲಿಲ್ಲಲ್ಲ, ಬೇರೆಯವರಿಗಲ್ಲ ನನಗೆ. ನಾನು ಬೇರೆಯವರಿಗೆ ಕಿವಿಗೆ ಹೂ ಇರಲಿಕ್ಕೆ ಹೋಗೋದಿಲ್ಲ, ನಮಗೆ ನಾವೇ ಇಟ್ಕೊಡೋದು. ಸೆಲ್ಫ್ ಲವ್. ತಾನನ ನಾನ ತಾನನ ನಾನ. ಜೋರು ಬಾಯಾರಿಕೆ ಆಗ್ತುಂಟು. ಫಸ್ಟ್ ಮಧ್ಯಾಹ್ನ 12 ಗಂಟೆ ಆಯಿತು. ಫಸ್ಟ್ ಈ ಕಾಗಿಗೆ ಬಾಯಾರಿಕೆ ಆಗ್ತುಂಟು. ನೀರು ಕುದಿಬೇಕು. ನನ್ನ ಬಾಟಲಲ್ಲಿ ನಿಂತು, ಬಾಟಲ್ ಕಿದರ್ ಹೇ ಮೇರಾ ಬಾಟಲ್, ಟೆಲ್ 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 ಬಾ ಟೆಲ್ ಟೆಲ್ ಆನ. ಅಯ್ಯೋ, ಬಾ 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 ಇಂದ ಬಲೆ ಬೇ ಬಾ ಬಾ ಬಾ. ದನಕ್ಕೆ ಕುಡಿಲಿಕ್ಕೆ ನೀರಿಡುವಲ್ಲ. ರೋಡಲ್ಲಿ ಹೋಗ್ತಾ ಇರ್ತದಲ್ಲ ಬೇರೆಯವ್ರದ್ದೆಲ್ಲ ದನ, ಓ ಪಾಪ ಬಾಯಾರಿಕೆ ಆಗ್ತಿರ್ತದಲ್ಲ, ನೀರು ಬೇಕಲ್ಲ ಓಕೆ. ಯಾವಾಗಲೂ ಇಡುತ್ತೇನೆ, ಇವತ್ತಿಲ್ಲ, ಇವತ್ತೇ ಬಂದು ಕಾದು ಹೋತು. ಬಕೆಟ್ ತಗೊಂಡು ಹೋಗೋ ಫಸ್ಟ್. ಅಬ್ಬಾ, ಹೆವಿ ಬಿಸಿಲುಂಟಾಯ್ತು ನನಗೆ, ಹೆವಿ ಟಯರ್ಡ್ ಆಗ್ತಾ ಉಂಟು. ನಾನಿವತ್ತು ಬಸಳೆ ಚಪ್ಪರ ಮಾಡೋದಿಲ್ಲ, ಬರೀ ಹೊಂಡ ಎಲ್ಲ ತೋಡಿಡ್ತೇನೆ. ಸ್ವಲ್ಪ ತೋಡ್ಲಿಕ್ಕೆ ಆಗೋದಿಲ್ಲ, ಹೆವಿ ಟಯರ್ಡ್ ಆಗ್ತದೆ ನನಗೆ. ಮೊನ್ನೆ ಇಲ್ಲ 1 ವಾರ ಹುಷಾರಿರಲಿಲ್ಲ ಆಯಿತಾ. ಹುಷಾರಿರಲಿಲ್ಲ ಅಂದರೆ ಬೇರೆ ಅಂತಲ್ಲ, ನಮ್ಮದು ಹೆಣ್ಮಕ್ಳದ್ದು ಇರ್ತದಲ್ಲ ಕೆಲವುದೆಲ್ಲ. ಸೊ ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲ ಹೆವಿ ಇತ್ತು. ನಾನು ಇದೀಗ ಸಣ್ಣ ಬಕೆಟ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ, ದನ ಸಗಣಿ ಹಾಕಿದೆ, ಸಗಣಿ ತಂದಿಡಬೇಕು. ಗಿಡಕ್ಕೆ ಇಲ್ಲ ಅಂದರೆ ಅಂಗಳಕ್ಕೆ ಗುಡಿಸ್ಲಿಕ್ಕೆ ಆಗ್ತದಲ್ಲ. ಸಗಣಿ ತರೋ ಹೋಗುವ ಬನ್ನಿ. ಅಂಗಳದಿ ನಿಂತಿರುವ ಸಂಚಾರಿ ಇಲ್ಲಿ ಉಂಟು. ಹೇ ದೇಕೋ ಇದರ್, ಇಲ್ಲಿ ಒಂದು ಮುದ್ದೆ ಉಂಟು, ಆ ಕಡೆ ಒಂದು ಮುದ್ದೆ ಉಂಟು. ಘಮ ಘಮ ಅಂತ ಉಂಟು ಗೊತ್ತಾ, ಒಳ್ಳೆ ಪರಿಮಳ ಉಂಟು. ಈಗ ಹಿಡ್ಕೊಂಡು ಹೋಗೋ. ಬೇರೆ ಎಲ್ಲಿ ಉಂಟು ಕಾಣೋದಿಲ್ಲ. ಒಂದೇ ಮುದ್ದೆ ಹಾಕಿ ಹೋಗಿದೆಯಾ, ಒಂದೇ ಚಿಚ್ಚಿ ಮಾಡಿದೆ, ಅದು ಇಲ್ಲ ಇರಬೇಕಾ ಅಂತ. ಬೇರೆ ಎಲ್ಲಾದರೂ ಹುಡುಕೋ ಬನ್ನಿ. ಅಲ್ಲಿ ಒಂದುಂಟು, ಆಗ ನೋಡಿದೆ, ಬೇರೆ ಎಲ್ಲೂ ಇದ್ದಾಗಿಲ್ಲ. ಇಲ್ಲಿ ಒಂದು ಮುದ್ದೆ ಹೇ. ಕೆಲವರು ನಾನೀಗ ಸಗಣಿ ತೆಗೆಯುವಾಗ ಅನ್ಕೋಬೋದು ಏಬೆ ಚೀ ಅಂತ ಅನಿಸ್ತದೆ, ಇಲ್ಲ ಅಂತಲ್ಲ. ಕೆಲವರಿಗೆ ಅಭ್ಯಾಸ ಇಲ್ಲದಿದ್ದವರಿಗೆ ಹಾಗೆ ಅನ್ನಿಸ್ತದೆ. ನನಗೆ ಮೊದಲು ಹಾಗೇನೆ ಅನಿಸ್ತಿತ್ತು, ನಾನು ಮುಟ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇವಾಗ ದೇವರದ್ದು ಅಲ್ವಾ ಅದು, ಸೊ ಒಳ್ಳೇದೇ ಅದು, ಅದಕ್ಕೆ ಅಂತ ಅನಿಸೋದಿಲ್ಲ ನನಗೆ. ನೋಡಿ ಮ್ಯಾವ್, ನೋಡಿ 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 ಹೇಗೆ ಆಗಿದೆ. ಕೈ ತೊಳ್ಕೊಂಡು ಫಸ್ಟ್. ಎಂತಪ್ಪ ಅಂದರೆ ನನಗೆ ಸಿಕ್ಕಿದ್ದು ನನ್ನ ಥರ ಅದೇ ಪುಟಾಣಿ ಬಾಬು ಹಾರೆ. ನನ್ನ ಥರನೇ ಉಂಟಲ್ಲ ಚಿಕ್ಕದಾಗಿ. ಹೌದು, ನಾನು ಕೂಡ. ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು, ಇವಳಿಗೆ ಹೇಳ್ತಾ ಇದ್ದಾಳಲ್ಲ ಚಿಕ್ಕವಳು ಅಂತ ಹೇಳಿ. 26 ವರ್ಷ ಆಗಿದೆ ಆಂಟಿ ಅಂತ. ನೀವೇ ಆಂಟಿ, ನಿಮ್ಮ ಅಜ್ಜಿ ಆಂಟಿ. ಹಾಗೆ ನಾನು ಚಿಕ್ಕವಳೆ. ಎಷ್ಟು ನಾನು ಅಜ್ಜಿ ಆದರೆ ಸಹ ನಾನು ಚಿಕ್ಕವಳೆ, ಯಾವತ್ತೂ ಸಹ ಚಿಕ್ಕವಳೆ. ಅದಕ್ಕೆ ನನಗೆ ಚಿಕ್ಕ ಹಾರೆ. ಬನ್ನಿ ಹೋಗುವ, ಕೆಲಸ ಮಾಡುವ. ಮಾತಾಡ್ತಾ ಕೂತ್ಕೊಂಡ್ರೆ ಮಾತಾಡ್ತಾ ಇದ್ದಾಳೆ, ಭಾಷೆ ಇಲ್ಲ, ಪ್ರಾಣಿ.
ದೊಡ್ಡಾರೆ ತಂದೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನಿಂತ್ಕೊಂಡ್ರೆ ನನ್ನ ಕ್ಯಾಮರಾದಲ್ಲಿ ಕಾಣುದಿಲ್ಲ ಮಾರಾಯ. ಬನ್ನಿ ಬೇಗ ಬೇಗ ಕೆಲಸ ಮಾಡಿ ಬರುವ ಆಯ್ತಾ. ಯಬ್ಬಾ ಸಾಕಾಯ್ತು, ಸತ್ಯ ಹೇಳ್ತೇನೆ. ಈ ಕೆಲಸ ಮಾಡಿ ಸಾಕಾಗ್ತದ ಇಲ್ಲ ಗೊತ್ತಿಲ್ಲ. ಈ ಮೊಬೈಲನ್ನು ಹೀಗೆಲ್ಲ ಸೆಟ್ ಮಾಡಿ ಇಡಲಿಕ್ಕೆ ಎಷ್ಟು ಕಷ್ಟ ಆಗ್ತುಂಟಂದರೆ ನನಗೆ ಅದರಲ್ಲೇ ಟೈಮ್ ವೇಸ್ಟ್ ಆಗ್ತುಂಟು. ಇದೆಂತ ಗೊತ್ತುಂಟ, ಇದಕ್ಕೆ ಸೊಳ್ಳೆ ಸೊಪ್ಪು ಅಂತ ಕರಿತೇವೆ ನಾವು ಇದನ್ನು ಯಾಯ್ ಕೋಳಿಯೇ ಹೌದಾ, ಮೊದಲೇ ನನಗೆ ಪಿತ್ತ ನೆತ್ತಿಗೇರಿದೆ. ಅದು ಕೋಳಿ ಅಂತ. ಈ ಕೋಲನ್ನು ಮುಟ್ಟಿದ್ರೆ ಇದು ಕೋಲು. ಈಗ ಕೋಲಿಗೆ ಕಟ್ಟಿ ಮೊಬೈಲನ್ನು ಇಟ್ಟಿದ್ದೇನೆ. ಇಲ್ಲಿ ಕೋಲು ಮುಟ್ಟಿದ್ರೆ ಅದು ಕೋಲು ಅಲ್ಲಾಡ್ತಾ ಉಂಟು. ಬೇಡ ಬಿಡಿ, ನಾನು ಮುಟ್ಟುದಿಲ್ಲ. ಎಂತಂದ್ರೆ ಇದು ಸೊಳ್ಳೆ ಸೊಪ್ಪು ಅಂತ ಹೇಳ್ತಾರೆ. ಈ ಬಸಳೆ ಸೊಪ್ಪಿದ್ದು ಗಿಡಕ್ಕೆ ಉಂಟಲ್ಲ, ಬೇರಿಗೆ ಉಂಟಲ್ಲ, ಸೊಳ್ಳೆ ಸೊಪ್ಪು ಹಾಕಿದ್ರೆ ತಂಪಿರ್ತದಂತೆ ಗಿಡ. ನಂಗೆ ಇದನ್ನು ಕೂಡ ಅವರೇ ಹೇಳಿದ್ದು, ಅತ್ತಿಗೆನೆ ಹೇಳಿದ್ದು. ನಾನು ಅದಕ್ಕೆ ಇದು ಹೊರಗಡೆ ಹೋಗಿ ತರಲಿಲ್ಲ. ನಮ್ದು ಜಾಗದೊಳಗನೆ ಗಿಡ ಇತ್ತಲ್ಲ, ಅದರದ್ದೇ ಕೊಯ್ಕೊಂಡು ಬಂದಿದ್ದೇನೆ. ಚೂರೆ ಸಿಕ್ಕಿದ್ದು. ಇದನ್ನೀಗ ಅದರದ್ದು ಬುಡಕ್ಕೆ ಹಾಕ್ತೇನೆ. ಬನ್ನಿ. ಒಮ್ಮೆ ತೋರಿಸುವ ಅಂತೇಳಿ ಕರ್ಕೊಂಡು ಬಂದೆ. ಎಂತ ಅಂದರೆ ಈಗ ನಾನು ಬಸಳೆ ತೋರಿಸ್ತೇನೆ ನೋಡಿ, ಹಿರಿ ನೋಡಿ ಟಡಾಯಿ ಬಸಳೆ ಬಸಳೆ ಬಸಳೆ. ಇನ್ನು ಬಸಳೆ ಆದಮೇಲೆ ತಿನ್ನೋದು. ನನಗೆ ಮಂಡೆ ಇರಲಿಲ್ಲ ಆಯ್ತಾ. ನಾನು ಬಸಳೆ ಸೊಪ್ಪಿತ್ತು ಇದು ತಂದದುಂಟಲ್ಲ, ಸಾರಿ ಬಸಳೆ ಸೊಪ್ಪಿತ್ತಲ್ಲ ಇದು ಅದುಂಟಲ್ಲ, ಕೋಲು ಹೋಗಿ ತಕ್ಕೊಂಡು ಬಂದಲ್ಲ ಗುಡ್ಡೆಗೆ ಹೋಗಿ. ಅದು ತಕ್ಕೊಂಡು ಬಂದ ಎಂತ ಕೇಳಿ ಫಸ್ಟ್ ನಾನು ಇದು ಮಾಡಲಿಕ್ಕೆ ಎಂತ ಅದು ಚಪ್ಪರ ಮಾಡಲಿಕ್ಕೆ. ಆದರೆ ನಂಗೆ ಈಗ ಯೋಚನೆ ಬಂತು, ಬಸಳೆ ನಟ್ಟದೇ ಈಗ, ಬಸಳೆನೇ ಮೇಲೆ ಬರ್ತದೆ, ಚಪ್ಪರ ಯಾರಿಗೆ? ನಂಗೆ ಮಲ್ಕೊಲಿಕ್ಕೆ ಚಪ್ಪರ ಅಂತ ಹೇಳಿ ಅದಕ್ಕೆ ಎಂತ ಮಾಡ್ತಿದ್ದೇನೆ ಗೊತ್ತಾ, ಈಗ ಚಪ್ಪರ ಈಗ ಮಾಡೋದಿಲ್ಲ, ಒಂದು 2 ದಿನ ಕಾಯ್ತೇನೆ. ಅದು ತಂದಿಟ್ಟಿದ್ದೇನಲ್ಲ, ಮತ್ತು ಅದು ನನ್ನ ಶಂಖಪುಷ್ಪ ಗಿಡ ನೆಟ್ಟಿದ್ದೇನಲ್ಲ, ಅದಕ್ಕೆ ಸಹ ಮಾಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಫಸ್ಟ್ ಅದಕ್ಕೆ ಮಾಡ್ಕೊಳ್ತೇನೆ. ಅದೊಂಚೂರು ಮೇಲೆ ಬಂದಿದೆ ಗಿಡ, ಅದಕ್ಕೆ ಮಾಡ್ಕೊಳ್ತೇನೆ. ಮೊಬೈಲು ಹಿಡ್ಕೊಲಿಕ್ಕಾಗೋದಿಲ್ಲ, ಇಡ್ತೇನೆ. ಅಬ್ಬಾ ಸಾಕಾಗಿ ಹೋಯ್ತು ಮರೆ. ಹಾರೆ ಎಲ್ಲ ತೊಳೆದಿಟ್ಟೆ. ಅಬ್ಬಾ ಎಂಥದ ಕೀರಿತು, ಗಾಯ ಆಯಿತು ಕಾಲಿಗೆ ಒಂಚೂರು. ಬಾಡಿ ಹೋದ, ಇನ್ನೊಂದ್ಸಲ ಹೇಳ್ತೇನೆ ರೀ, ಒಂಚೂರು ತಡ್ಕೊಳ್ಳಿ. ಬಾಡಿ ನೋ ಸೀರಿಯಸ್, ಬಿ ಸೀರಿಯಸ್. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳ ಬಾರದೆ. ಈಗ ಎಂತಪ್ಪ ಅಂದರೆ ಎಂತ ಮಾಡಬೇಕು ಅಂದರೆ, ನನಗೆ ಸಾಕಾಗಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಸ್ನಾನ ಮಾಡ್ಕೋಬೇಕು. ಮಸ್ತು ಇದು ಬಿಸಿಲಿರೋದ್ರಿಂದ ಫಸ್ಟ್ ಹೋಗಿ ಬುಚೀಲ ಮಾಡ್ಕೊಂಡು ಬರ್ತೀನಿ ನಾನು. ಬುಚೀಲ ಮಾಡಿ ಆದಮೇಲೆ ಊಟ ಮಾಡಿ ತಾಚಿ ಮಾಡ್ತೇನೆ. ಓಕೆ. ಹಾಂ, ಇನ್ನೊಂದು ಎಂತಪ್ಪ ಅಂದರೆ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಎಂತಪ್ಪ ಅಂದರೆ ಅದು ಇದುಂಟಲ್ಲ, ಎಂತ ಹೇಳ್ತಾರೆ, ನಾನು ಮೊನ್ನೆ ಪ್ರಶ್ನೆ ಕೇಳಿದ್ದೆ ಗೊತ್ತುಂಟ, ನೆನಪುಂಟ? ಕಾಲುಂಟು ಕಾಲಿಲ್ಲ, ಕೈಯುಂಟು ಕೈ ಇಲ್ಲ, ತಿನ್ಲಿಕ್ಕಾಗೋದಿಲ್ಲ, ಇದು ಎಂಥದೋ ಹೇಳಿದೆ, ನಂಗೆ ಸೀರಿಯಸ್ಲಿ ನೆನಪಿಲ್ಲ. ಗಮ್ಮತ್ತು ಗೊತ್ತುಂಟ, ನಾನು ಅದನ್ನು ಕ್ರಿಯೇಟ್ ಮಾಡಿದ್ದು. ಅದು ಇರೋದು ಜೋಕಲ್ಲ, ಅದು ನಾನೇ ಸುಮ್ಮನೆ ಕುತ್ಕೊಂಡು ಮಂಗ ಮಾಡುವ ಇವರಿಗೆಲ್ಲ ಅಂತೇಳಿ ನಾನೇ ಕ್ರಿಯೇಟ್ ಮಾಡಿದ್ದು. ಆದರೆ ನನ್ನ ಫ್ರೆಂಡ್ ಕಳ್ಳಿ ಅದಕ್ಕೆ ಸಹ ಆನ್ಸರ್ ಹುಡುಕಿದ್ದಾಳೆ. ಅದು ಸುಮ್ಮನೆ ಕಳ್ಳಿ ಕ್ವೆಶನ್, ಅದಕ್ಕೆ ಕಳ್ಳಿ ಕ್ವೆಶನ್ ಅನ್ನೋದು. ಅಂದರೆ ಅದು ಪ್ರಶ್ನೆನೇ ಇರಲಿಲ್ಲ, ನಾನೇ ಸುಮ್ಮನೆ ಕ್ರಿಯೇಟ್ ಮಾಡಿದ್ದು ಮಂಗ ಮಾಡಲಿಕ್ಕೆ. ನೋಡು ಇವರೆಲ್ಲ ಎಂತ ಆನ್ಸರ್ ಹೇಳ್ತಾರಂತ ಆಗ್ತಾ. ಆದರೆ ಅದು ಆನ್ಸರ್ ಸ್ವಲ್ಪ ಅಂದರೆ ನಾನು ಪೊಟ್ಟು ಕ್ವೆಶನ್ ಕೇಳಿದರೆ ಸಹ ಅದಕ್ಕೆ ಆನ್ಸರ್ ಸಹ ಸ್ವಲ್ಪ ಮ್ಯಾಚ್ ಆಗ್ತಾ ಇತ್ತು. ಪವಿ ಶೆಟ್ಟಿ ಅವರು ಹೇಳಿದ್ದಾರೆ, ಚೈತ್ರ ಹೇಳಿಸಿದ್ದಾರೆ. ಚೈತ್ರ ಫಸ್ಟ್ ಹೇಳಿದ್ದು, ಪವಿ ಶೆಟ್ಟಿ ಅವರು ನೆಕ್ಸ್ಟ್ ಹೇಳಿದ್ದು. ನೋಡಿದೆ ನನ್ನ ಆನ್ಸರ್. ಫಸ್ಟ್ ಬುಚ್ಚಿಲ್ಲ ಮಾಡಿ ಬರ್ತೇನೆ. ಓಕೆ, ನನಗೆ ಶೆಕೆ ಆಗ್ತುಂಟು, ತಡ್ಕೊಲಿಕ್ಕೆ ಆಗ್ತಾ ಇಲ್ಲ, ಮೈಯೆಲ್ಲ ಜಿಗ 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 ಆಗ್ತಾ ಉಂಟು.
ಹೋಗೋ ಫಸ್ಟ್ ಸ್ನಾನ ಮಾಡಬೇಕಲ್ಲ. ಹಾರೆ ಗೀರೆ ಎಲ್ಲ ತೊಳೆದಿಟ್ಟಿದ್ದೇನೆ, ಒಳಗೆ ಇಟ್ಕೊಳ್ಬೇಕು. ಎಂತಕ್ಕಂದ್ರೆ ಒಳಗೆ ಇಟ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಕತ್ಕೊಂಡು ಹೋಗ್ತಾರೆ ಅಂತ ಹೆದರಿಕೆ ಆಗ್ತದೆ. ಕತ್ಕೊಂಡು ಹೋಗೋದಿಲ್ಲ, ಯಾರು ಬರ್ತಾರೆ ಬೊಬ್ಬರಿಯ, ಆದರೂ ಸಹ ಹೆದರಿಕೆ ಆಗ್ತದೆ. ಆಮೇಲೆ ಅದು ಕದ್ದು ಹೋದರೆ ನಾನು ಸಹ ಮನೆಯಿಂದ ಹೊರಗಡೆ ಕೂತ್ಕೊಳ್ಬೇಕಾಗ್ತದೆ, ನಂದು ಅಮ್ಮ ಮತ್ತೆ. ಇಡುವ ಫಸ್ಟ್ ಎಲ್ಲ ಒಳಗೆ ಇಡುವ. ಜನರೇ 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 ಹಾ 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 ಕಣ್ಮಣಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗಳೇ ಹೌದು ಫ್ಯಾಮಿಲಿಗಳೇ. ಹೌದು ಸ್ನಾನ ಮಾಡಿ ಬರ್ತೇನೆ ಫಸ್ಟ್. ಓಕೆ ಹೋಗ್ತೇನೆ. ಬುಚ್ಚಿಲ ಮಂಪುಗ ನಮ್ಮ ಬುಚ್ಚಿಲ ಮಂತ್ ಬರ್ಕ. ಓಕೆ ಸದ್ಯಕ್ಕೆ ಬುಚ್ಚಿಲ ಮಾಡಿ ಮುಗೀತು ನನ್ನದು. ಊಟ ಸಹ ಆಯಿತು. ಎನರ್ಜಿವೇ ಇಲ್ಲ ಎಂತಕ್ಕಂದರೆ ನಾನು ಆಲ್ರೆಡಿ ಅಲ್ಲಿ ಕಾಡಿಗೆ ಹೋಗಿ ಅದು ತಂದು ಇದೆಲ್ಲ ಮಾಡಿ ಆಗುವಾಗ ಬಸಳೆ ನೆಟ್ಟಿದೆ ಅಲ್ಲ, ಅದೆಲ್ಲ ಮಾಡುವಾಗಲೇ ಆಲ್ರೆಡಿ 12 ಗಂಟೆ ಆಗಿತ್ತು. ಆ ಬಿಸಿಲಲ್ಲಿ ಹೋದದಕ್ಕೆ ನನಗೆ ಆಗಿತ್ತು. ಅದಕ್ಕೆ ಪಟ್ಟ ಸ್ನಾನ ಮಾಡಿ ಮಮ್ಮು ಊಟ ಮಾಡಿ ಬಂದೆ. ಈಗ ಒಂದು ಅಮ್ಮ ಹಣ್ಣು ತಂದಿಟ್ಟಿದ್ರು, ಅದನ್ನು ಹಾರಿತು ಪುಸ್ ಅಂತ ನೀರು. ನಿದ್ರಾ ದೇವಿ ನಿನ್ನ ಕಂಗಳಲ್ಲಿ ಬರಲೆಂದು ಹಾಡುವೆ ಜೋಗುಳವ. ಇಡು ಅಲ್ಲೇ ಇಡು, ಸಿಪ್ಪೆ ಅಲ್ಲೇ ಇಡು. ಈಗ ತಿನ್ಬೇಕು. ವೇಸ್ಟ್ ಮಾಡೋದೆಲ್ಲ ಇಲ್ಲ, ಬೀಜ ಮಾತ್ರ ಹೋಗಿದ್ದು. ಉಂಟು. ನೀನಿಲ್ಲದೆ ನನಗೇನಿದೆ. ಹೇ ಮಮ್ಮ ತಾಟುಂಟು. ಒಂದು ಬೀಜ ಹಚ್ಚಿದೆ. ಡುಂಪಾಪ ಡುಬಾ ಡುಬಾ ಡುಂಪಾಪ ಡುಬಾ ಡುಬಾ ತಕ್ಕ ದಿಮ್ಮಿ ತಯ್ಯ 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 ತಕ್ಕ ದಿಮ್ಮಿ ತಯ್ಯ 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 ತಯ್ಯ. ಆಹಾ ಎಂತ ಚಂದ ಇತ್ತು ಅಂದ್ರೆ. ಎಮ್ಮಿ ಎಮ್ಮಿ ಎಮ್ಮೆ ಎಮ್ಮಿ ಅಂದ್ರೆ ಇದು ಎಮ್ಮೆ ಅಲ್ಲ, ಪ್ರಾಣಿ ಅಲ್ಲ, ಎಮ್ಮಿ ಎಮ್ಮಿ ಇತ್ತು. ಎಮ್ಮಿ ಒಂಥರ ಫುಲ್ ಬಿಸಿಲು. ರಾತ್ರಿ ಎಂತ ಚಳಿ ಇತ್ತು ಗೊತ್ತುಂಟ, ತಡ್ಕೊಳಿಕ್ಕಾಗೋದಿಲ್ಲ. ಅಷ್ಟು ಹೆವಿ ಅಂದರೆ ಹೆವಿ ಚಳಿ. ಸ್ವೆಟರ್ ಹಾಕಿ ಮಲ್ಕೊಂಡ್ರು ಕೂಡ ಫುಲ್ ಚಳಿ. ಹೀಗೆ ಇಲ್ಲೆಲ್ಲ ಕವರ್ ಮಾಡಿ ಹೀಗೆ ನಾಟ್ ಹಾಕಿ ಇಲ್ಲಿ ಥರ ಕುಟೂಟು ಮಾಡಿ ಮಲಗಿತ್ತು. ಅಷ್ಟು ಸಹ ಚಳಿ ಇತ್ತು. ಅಬ್ಬಾ ಎಂತಾಗಲಿಲ್ಲ, ಕಾಯಿಲೆ ಗೀಲೆ ಎಲ್ಲ ಇಲ್ಲ, ಸುಮ್ಮನೆ ಅದು ಬರುವುದು, ಅದು ಹಾಗೇನೆ. ನಂಜಿ ಕೆಮ್ಮು ಅಲ್ಲ, ಆದರೂ ಬರ್ತದೆ ಅದು. ಎಂತ ಮಾಡೋದು? ಉದುರಬೇಡ ನೀನು, ಉದುರಬೇಡ ನೀ ಉದುರಬೇಡ ಫೋನೇ ಇರು. ನಂದು ಸೂಡಿ ಬಿಚ್ಚಿ ಹೋಗ್ತಾ ಉಂಟಲ್ಲ, ಇರುದೇ ನಾಯಿ ಬಾಲದ ಥರ ಒಂಚೂರು ಕೂದಲು, ಅದರಲ್ಲಿ ಸಹ ಉದುರಿ ಹೋಗೋದು. ನಂದು ಅಮ್ಮ ಮೊದಲು ಹೀಗೆ ಗಮ್ಮತ್ತು ಮಾಡೋದಾಯ್ತಾ ಮನೆಯಲ್ಲಿ. ಎಂತ ಹೇಳೋದು ಗೊತ್ತುಂಟಾ, ಇದು ಚೊಂಬು ಇರ್ತದಲ್ಲ, ಚೊಂಬಿಗೆ ಗಮ್ಮತ್ತು ಮಾಡೋದು. ನಮ್ಮಮ್ಮ ಜಾಸ್ತಿ ಯಕ್ಷಗಾನ ನೋಡೋದಾಯ್ತಾ, ಅದಕ್ಕೆ ಎಂತ ಹೇಳೋದು ಗೊತ್ತುಂಟಾ, ಚೊಂಬ ತಕ್ಕ ತಿಕ್ಕಿ ತೊಳಿ ಅಂತ. ಅಂದರೆ ಚೊಂಬ ತಕ್ಕ ಅಂದರೆ ತೆಕ್ಕೋ, ತಿಕ್ಕಿ ತೊಳಿ ಅಂತ. ಹೇಗೆ ಗೊತ್ತಾ, ಚೊಂಬ ತಕ್ಕ ತಿಕ್ಕಿ ತೊಳಿ ವಾಸನೆ ಬರುತ್ತೈತೆ, ತಕ್ಕ ತಿಕ್ಕಿ ತೊಳಿ ಗಮ್ಮತ್ತಿತ್ತು. ಚೊಂಬ ತಕ್ಕ ತಿಕ್ಕಿ ತೊಳಿ ವಾಸನೆ ಬರುತ್ತೈತೆ. ನಾನಿಲ್ಲಿ ನಾಯಿ ಥರ ಕುಣಿದ್ರೆ ನನಗೆ ಮತ್ತೆ ಬಿಚ್ಚಿ ಹೋಯ್ತು ಮರ.
ಮಂಗೂಸ ನಂದೆಲ್ಲ ಬಿಚ್ಚಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನಾನು ನನ್ನ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನಾಳಿನ ಹೊಸ ವ್ಲಾಗ್ ಜೊತೆ ಮತ್ತೆ ನಾವೆಲ್ಲರೂ ಮತ್ತೆ ಮೀಟ್ ಆಗುವ ಆಯಿತಾ. ಇವಾಗೆಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಯಾರೆಲ್ಲ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತು ನಾನು ಕ್ವೆಶನ್ ಕೇಳೋದಿಲ್ಲ, 2 ದಿನ ಬಿಟ್ಟು ಕ್ವೆಶನ್ ಕೇಳ್ತೇನೆ. ಎಲ್ಲರೂ ಪ್ರಿಪೇರ್ ಆಗಿರಿ. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗುವ. ಧನ್ಯವಾದಗಳು. ಬಾಯ್, ಲವ್ ಯು, ಬಾಯ್.